ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ವಜ್ರಕಾಯ ಅನ್ನೋ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ನಭಾ ನಟೇಶ್ ಅವರು ಶಿವಣ್ಣ ಜೊತೆಗೆ ಅಭಿನಯಿಸಿದ ನಂತರ ಮತ್ತೆ ಅವರು ಪಾದಾರ್ಪಣೆ ಮಾಡಿ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಅನ್ನ ನೀಡಿದ್ದು ತೆಲುಗು ಚಿತ್ರರಂಗದಲ್ಲಿ ಕೂಡ. ಇಸ್ಮಾರ್ಟ್ ಶಂಕರ್ ಅಂತ ಹೇಳಿ ರಾಮ್ ಪೋತಿನೇನಿ ಅವರ ಜೊತೆಯಲ್ಲಿ ನಟಿಸಿದಂತಹ ನಭಾ ನಟೇಶ್ಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸು ಸಿಕ್ತು ಅಂಡ್ ಸಾಕಷ್ಟು ಜನ ಇವರನ್ನ ಗುರುತಿಸೋಕೆ ಶುರು ಮಾಡಿದ್ರು. ಅಂದರೆ ಬ್ಲಾಕ್ ಬಸ್ಟರ್ ಸಿನಿಮಾವನ್ನ ಕೊಟ್ಟಂತಹ ನಭಾ ನಟೇಶ್ ಒಂದಷ್ಟು ಸಿನಿಮಾಗಳನ್ನ ಕೂಡ ತೆಲುಗು ಚಿತ್ರರಂಗದಲ್ಲಿ ಮಾಡಿದ್ದಾರೆ. ಕನ್ನಡಕ್ಕೆ ನಭಾ ನಟೇಶ್ ಬರಲ್ವಾ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾ ಇದ್ರು. ನಭಾ ಅವರು ಯಾವಾಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆ್ಯಕ್ಟ್ ಮಾಡ್ತಾರೆ, ಕನ್ನಡಕ್ಕೆ ಮತ್ತೆ ಬರ್ತಾರಾ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾ ಇದ್ರು. ಬಿಕಾಸ್ ಅವರು ತೆಲುಗು ಇಂಡಸ್ಟ್ರಿನಲ್ಲಿ ಬ್ಯುಸಿ ಆಗಿದ್ರು. ಇದರ ನಡುವೆ 2 ವರ್ಷಗಳ ಕಾಲ ಈ ನಟಿ ಬ್ರೇಕನ್ನು ತೆಗೆದುಕೊಳ್ತಾರೆ. ಆ ಬ್ರೇಕ್ ಯಾಕೆ ತಗೊಂಡ್ರು, ಏನಾಯ್ತು ಅನ್ನೋದರ ವಿವರ ಇಲ್ಲಿದೆ ನೋಡಿ. ನಭಾ ನಟೇಶ್ ಅವರು ಸಾಲು ಚಿತ್ರಗಳನ್ನು ಅವರ ಕೈನಲ್ಲಿ ಇಟ್ಕೊಂಡು ಶೂಟಿಂಗ್ಗೆ ರೆಡಿ ಆಗ್ತಿದ್ದಂತಹ ಸಂದರ್ಭದಲ್ಲಿ ಒಂದು ದಿನ ಅವರು ಒಂದು ಸಂದರ್ಶನದಲ್ಲಿ ತುಂಬ ಭಾವುಕರಾಗಿ ಹೇಳ್ಕೊಂಡಿದ್ದಾರೆ. ಅವರ ಜೀವನದಲ್ಲಿ ನಡೆದಂತಹ ಆ ಒಂದು ಘಟನೆ 2 ವರ್ಷಗಳ ಕಾಲ ಅವರು ಚಿತ್ರರಂಗದಿಂದ ದೂರ ಇರುವಂತೆ ಮಾಡಿಬಿಡ್ತು ಅಂತ ಹೇಳಿ. ಆ ಘಟನೆ ಏನಪ್ಪ ಅಂತ ಹೇಳಿದ್ರೆ, ಹೀಗೆ ಒಂದು ದಿನ ಮೆಟ್ಲುಗಳಿಂದ ಕೆಳಗೆ ಇಳಿಬೇಕಾದ್ರೆ ಅವರು ಎಲ್ಲಿ ಅವರು ಮುಖಕ್ಕೆ ಅಥವಾ ತಲೆಗೆ ತಾಗಿಸ್ಕೊಬಿಡ್ತೀನೋ ಅನ್ನೋ ಒಂದು ಭಯದಿಂದಾಗಿ ಅವರ ಕೈಯನ್ನು ಕೆಳಗಡೆಗೆ ಸಪೋರ್ಟಿಗೆ ಕೊಟ್ಟಿದ್ದಾರೆ. ಸೊ ಮೆಟ್ಲಿಂದ ಜಾರ್ ಬಿದ್ದಂತಹ ಸಂದರ್ಭದಲ್ಲಿ ಅವರ ಭುಜವನ್ನು ಅವರು ಸಪೋರ್ಟ್ಗೆ ಕೊಟ್ಟಿದ್ದಕ್ಕೆ ಮೂಳೆಗಳೆಲ್ಲ ಕಂಪ್ಲೀಟಾಗಿ ಪುಡಿ ಆಗೋಗಿದೆ. ಹಾಗಾಗಿ ಅವರ ಕೈ ಒಳಗಡೆ ರಾಡ್ನ ಮತ್ತು ಸ್ಕ್ರೂ ಡ್ರೈವ್ಗಳನ್ನು ಹಾಕಿದ್ದಾರೆ ಅಂತ ಅವರು ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಇದು ನನಗೆ ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿ ಕೂಡ ತುಂಬಾ ನೋವು ತಂದುಕೊಡ್ತು. ಯಾಕಂತ ಹೇಳಿದ್ರೆ ನಾನು ಯಾವಾಗಲೂ ಕೂಡ ಈ ಲೈಟ್ಸು, ಕ್ಯಾಮ್ರಾ, ಆ್ಯಕ್ಷನ್ ಅಂತ ಹೇಳಿ ಓಡಾಡ್ತಾ ಇದ್ದಂತಹ ಹುಡುಗಿ. ಆದರೆ ನಾನು ಕಂಪ್ಲೀಟಾಗಿ ಬೆಡ್ ರೆಸ್ಟ್ನಲ್ಲೇ ಇರಬೇಕಾಗ್ತಾ ಹೋಯಿತು. ಆ್ಯಂಡ್ ನನ್ನ ಕೈಯಲ್ಲಿ ಸಾಲು ಚಿತ್ರಗಳು ಕೂಡ ಆ ಸಮಯದಲ್ಲಿ ಇತ್ತು. ಅದು ಕೂಡ ನನಗೆ ಸಿಕ್ಕಾಪಟ್ಟೆ ಒತ್ತಡವನ್ನು ತಂದುಕೊಟ್ಟಿತ್ತು ಅಂತ ಹೇಳಿ ಖುದ್ದಾಗಿ ನಭಾ ನಟೇಶ್ ಅವರೇ ಹೇಳ್ಕೊಂಡಿದ್ದಾರೆ. ಆ್ಯಂಡ್ ಅವರು ಇಂಜುರಿ ಆದ ನಂತರ ಅವರು ಒಂದಷ್ಟು ಸಮಯ ಕಾಲ ಚಿತ್ರಕಲೆ ಮೇಲೆ, ಸಂಗೀತದ ಮೇಲೆ, ನೃತ್ಯ ಮೇಲೆ, ಹಾಗೆ ಅವರ ಫ್ಯಾಮಿಲಿ ಜೊತೆ ಬೇರೆ ದೇಶಗಳಿಗೆ ಟ್ರಾವೆಲ್ ಮಾಡೋದ್ರ ಮುಖಾಂತರ ಅವರು ಚೇತರಿಸ್ಕೊಂಡಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಆ್ಯಂಡ್ ನಭಾ ನಟೇಶ್ ಅವರ ಈ ಒಂದು ಇನ್ಸಿಡೆಂಟ್, ಈ ಒಂದು ಘಟನೆ ನಡೆದಿಲ್ಲ ಅಂದಿದ್ದರೆ ಇಷ್ಟೊತ್ತಿಗೆ ಸಾಕಷ್ಟು ಸಿನಿಮಾಗಳನ್ನು ಅವರು ಚಿತ್ರರಂಗಕ್ಕಾಗಿ ಕೊಡ್ತಾ ಇದ್ರು. ಆದರೆ ದುರದೃಷ್ಟವಶಾತ್ ಆ ರೀತಿಯಾದಂತಹ ಒಂದು ಘಟನೆ ಆ ನಟಿಯ ಬಾಳಲ್ಲಿ ದೊಡ್ಡ ಬದಲಾವಣೆಯನ್ನೇ ತಂದುಕೊಟ್ಟಿದೆ. ಆದರೂ ಕೂಡ ಈಗ ಮತ್ತೆ ನಟಿ 2 ವರ್ಷಗಳ ನಂತರ ಕನ್ನಡ ಸಿನಿಮಾ ಇಂಡಸ್ಟ್ರಿಗೂ ಹಾಗೂ ಸಿನಿಮಾ ಇಂಡಸ್ಟ್ರಿಗೆ ಕಮ್ಬ್ಯಾಕ್ ಮಾಡ್ತಿದ್ದಾರೆ. ನಾಗಬಂಧಂ ಅನ್ನೋ ಒಂದು ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾ ಮೂಲಕ ಎಲ್ಲರನ್ನ ರಂಜಿಸೋಕೆ ಮತ್ತೆ ರೆಡಿಯಾಗಿರುವಂತಹ ನಭಾ ನಟೇಶ್ ಅವರು ಸಾಲು ಚಿತ್ರಗಳನ್ನು ಕೂಡ ಈಗ ಅವರ ಕೈನಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದಾರೆ. ದೊಡ್ಡ ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡು ಮಿಂಚೋದಕ್ಕೆ ನಭಾ ನಟೇಶ್ ಅವರು ರೆಡಿಯಾಗಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.